ಇವತ್ತೇನಪ್ಪ ಕೆಲಸ ಅಂದರೆ ಎತ್ತುಗಳ್ನ ತೋಟದ ಹತ್ರ ಕಟ್ಟಾಕ್ಬಿಟ್ಟು JCB ಕೆಲ್ಸಕ್ಕೆ ಬಂದಿದ್ದೆ. ಕೆಲಸದ ಹತ್ರ ಹೋಗಬೇಕಾಗಿತ್ತು. ಸೊ ಇದು ನಮ್ಮ ಎತ್ತುಗಳು ಬಂದು ಈ ಕಡೆ ಎಡಗಡೆ ಇರೋ ಎತ್ತು ಕರಡೆತ್ತದು. ಕೆಲಸ ಅಂದರೆ 3 ಕಿಲೋಮೀಟ್ರ್ ಓಡೋಗುತ್ತೆ. JCB ಕಲ್ಲುಗಳೆಲ್ಲ ತುಂಬ್ತಿದ್ದ. ನಾನು ನೋಡ್ತಾಯಿದ್ದೆ, ಮನುಷ್ಯರು ತುಂಬೋದಾಗಿದ್ರೆ ಎಷ್ಟೊತ್ತು ತುಂಬಬೇಕಾಗಿದ್ದು ಅಂತೇಳಿ. ನಾವು ಒಂದು ಕಲ್ಲು ಜಿಗ್ಸಾಕು ಕೂಡ ಆಗಲ್ತಿದ್ದು. ಎಲ್ಲ ತುಂಬಿದಾದ್ಮೇಲೆ ಇದನ್ನು ನಾನು ಅವ್ರ ಊಟ ತರೋಣ ಅಂತ ಹೇಳಿ ಹೋಗ್ತಾಯಿದ್ದೆ. ಊಟ ಅಂದರೆ ಇದು ಫಸ್ಟು ರೋಡಿದು ಫುಲ್ ಚಿಕ್ಕ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ನಡ್ಕೊ ಹೋಗ್ತಾಯಿದ್ವಿ. ಇದು ಹೆಂಗಿತ್ತು ರೋಡ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನಡ್ಕೊ ಹೋಗ್ಬೋದು ಥರ ಇತ್ತಿದ್ದು. ಇವಾಗ ಇಷ್ಟು ಅಗಲ ಮಾಡಿದ್ದಾರೆ. ಮತ್ತು ಇದೆಲ್ಲ ಗಿಡ ಇದೆಲ್ಲ ನೆಟ್ಟು ಇದು ಮಾಡಿದ್ದಾರೆ. ಅವಾಗ ಇಷ್ಟೇ ಎಲ್ಲ ಬೇಲಿ ಬೆಳ್ಕೊಂಡಿತ್ತಿದ್ದು. ಇವಾಗೆಲ್ಲ ಕಾಂಪೌಂಡೆಲ್ಲ ಇದು ಜೈನ್ ಕಾಲೇಜ್ ಪಕ್ಕದಲ್ಲಿರೋ ರೋಡ್ ಇದು. ಕಾಂಪೌಂಡೆಲ್ಲ ಕಟ್ಟಿ ಮಾಡಿದ್ದಾರೆ. ಏನೋ ಚೆನ್ನಾಗಿ ಮಾಡಿದ್ದಾರೆ ಇವಾಗೆಲ್ಲ. ಅಂದರೆ ತುಂಬ ವರ್ಷ ಆಗೋಗಿತ್ತು ಈ ಕಡೆ ಎಲ್ಲ ಓಡಾಡಿ. ನಾವು ಫಸ್ಟ್ ಅಂದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಇಲ್ಲಿಂದ ನಡ್ಕೊಂಡು ಇಲ್ಲಿಂದ ಬೈಕ್ ಏನಾದ್ರು ಬಸ್ಸು ಇಲ್ಲ ಅಡ್ಡ ಹಾಕ್ಕೊಂಡು ಹೋಗ್ತಾಯಿದ್ವಿ ಸ್ಕೂಲ್ಗೆ. ಇವಾಗೆಲ್ಲ ಮುಂದೆ ಚೆನ್ನಾಗಿದೆ ಫುಲ್ಲು. ಈಗ ಬಾರೆ ಎತ್ತಿದ್ರೆ ಅಲ್ಲಿ ನೋಡೋಕ್ಕೆ ಪ್ಲೇಸ್ ಚೆನ್ನಾಗಿದೆ. ಅದು ಅಲ್ಲಿ ಒಂದಷ್ಟು ದೂರ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಪ್ಲೇಸ್. ಅದು ವ್ಯೂ ಚೆನ್ನಾಗಿದೆ. ಅದು ಫೋಟೋಗೆ ಅಂತ ಬಂದರೆ ಎಲ್ಲ ಫೋಟೋಸ್ ಚೆನ್ನಾಗಿ ಬರುತ್ತೆ. ಅದು ನಾವು ಒಂದು ಸಲ ಫೋಟೋಶೂಟ್ ಮಾಡಿದ್ವಿ ಅಲ್ಲಿ. ಆ ಫೋಟೋ ಮಿಸ್ ಆಗಿದೆ, ಇನ್ನೊಂದು ಫೋನಲ್ಲಿ ಮಿಸ್ ಆಗಿಬಿಟ್ಟಿದೆ ಫೋಟೋ. ಅದು ಅವ್ರಿಗೆ ಊಟ ಕೊಡೋಣ ಅಂತೇಳಿ ಹಾಗೆ 1:45 ಆಗ್ತಾ ಬಂತು ಟೈಮು. ಊಟ ಕೊಡೋಣ ಅಂತೇಳಿ ಹೋಗ್ತಾ ಇದೆ. ಇಲ್ಲೊಂದು ದೇವಸ್ಥಾನ ಐತೆ. ಇದು ಶಿವನ ದೇವಸ್ಥಾನ ಅದು. ಇಲ್ಲಿ ವರ್ಷಕ್ಕೊಂದು ಸಲ ಶಿವರಾತ್ರಿ ಟೈಮಲ್ಲಿ ಜಾತ್ರೆ ಆಗುತ್ತೆ. ಅವಾಗೆಲ್ಲ ಜನ ಇಲ್ಲಿ ಓಡಾಡೋದಕ್ಕೂ ಫ್ರೀ ಇರೋದಿಲ್ಲ, ಅಷ್ಟು ಜನ ಇರ್ತಾರೆ. ಚೆನ್ನಾಗಿದೆ ದೇವಸ್ಥಾನ. ಇವಾಗೆಲ್ಲ ಕಟ್ಟಿ ಇನ್ನೊಂದು ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ, ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ ಬಾರೆ ಎತ್ತಿದ್ರೆ ಮುಂದೆ ಬಂದರೆ ಇದು ವ್ಯೂ ಚೆನ್ನಾಗಿದೆ ಇಲ್ಲಿ. ಅದು ನೋಡೋಕ್ಕೆ ಅದು ಫೋಟೋಶೂಟ್ಗೆ ಅಂತ ಬಂದರೆ ಇಲ್ಲೊಂದು ವ್ಯೂ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರುತ್ತೆ ಇಲ್ಲಿ ಫೋಟೋಶೂಟ್ಗೆಲ್ಲ. ಇದು ಪ್ಲೇಸ್ ನಾನು ಇಲ್ಲೊಂದು ಸಲ ಒಂದು ಇಟಾಚಿ ಇತ್ತು, ಅವಾಗ ಇಲ್ಲೊಂದು ನಿಂತ್ಕೊಂಡು ಫೋಟೋ ತೊಗೊಂಡು ನೋಡಿದೆ. ವ್ಯೂ ಚೆನ್ನಾಗಿ ಬರುತ್ತೆ ಇದು ಫೋಟೋ ಬ್ಯಾಕ್ಗ್ರೌಂಡು. ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಇದು. ಅಲ್ಲಿಂದ ಅವ್ರಿಗೆಲ್ಲ ಊಟ ಕೊಟ್ಟು 2 ಹೊಲ ಕುಯ್ಯಬೇಕಾಗಿತ್ತು. ಹೊಲ ಕುಯ್ಯೋಣ ಅಂತ ತೋಟದ ಹತ್ರ ಬಂದೆ. 2 ಹೊಲ ಕೂದ್ಬಿಟ್ಟು ಕೆಲಸ ಇದೆ ಸ್ವಲ್ಪ. ಕೆಲ್ಸಕ್ಕೆ ಹೋಗಿ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮಳೆ ಬೇರೆ ಬರೋ ಥರ ಇದೆ. 2 ಹೊಲ ಕುಯ್ಯಬೇಕು. ಹೊಲ ಕೂದು ಮನೆ ಹತ್ರ ಹಾಕಿ ಕೆಲ್ಸಕ್ಕೆ ಹೋಗ್ಬೇಕು. ಎಲ್ಲ ಬೆಳೆದು ಬಿಟ್ಟಿದೆ. ಏನು ರೋಡಲ್ಲಿ ಒಂದೇ ಗಾಡಿ ಹೋಗೋಕ್ಕಾಗೋದು, ಅಷ್ಟು ಅಗಲ ಬರುತ್ತೆ. ಮಳೆ ಬೇರೆ ಬಂತು, ಈಗೆಲ್ಲೂ ಹೋಗೋಕ್ಕಾಗಲ್ಲ. ಆದರೂ ಏನೂ ಮಾಡೋ ವಿಧಿ ಇಲ್ಲ, ಹೋಗಲೇಬೇಕು ಕೆಲಸಕ್ಕೆ.